ಹಲೋ, ನನ್ನ ಹೆಸರು ಬೃಂದ ಅಂತ ಹೇಳ್ಬಿಟ್ಟು ನಾನು ಸರಸ್ವತಿ ಯಂತ್ರ ತೊಗೊಂಡಿದ್ದೆ. ನನ್ನ ಮಗನಿಗೋಸ್ಕರ ತೊಗೊಂಡಿದ್ದೆ. ಆ್ಯಕ್ಚುಲಿ ಅವನಿಗೆ ಒಂದು 13 ಇಯರ್ಸ್ ಬಂದಾಗ ನಾನು ಒಂದು ಚಾಂಟಿಂಗ್ ಎಲ್ಲ ಶುರು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಲೇಟ್ ರಿವ್ಯೂ. ನಾನು ತುಂಬ ದಿನದ ಮುಂಚೆನೇ ತೊಗೊಂಡಿದ್ದೆ, ಬಟ್ ಕೊಡೋಕ್ಕಾಗಲಿಲ್ಲ. ಸಾರಿ ಮ್ಯಾಮ್ ಫಾರ್ ದಟ್. ನನ್ನ ಮಗ ಚಾಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೊಂದು 1 ವೀಕ್ ಆದಮೇಲೆ ನನಗೆ ತುಂಬ ರಿಸಲ್ಟ್ಸ್ ಗೊತ್ತಾಯಿತು. ಲೈಕ್ ಅವ್ನ ಡಿಸಿಪ್ಲಿನು ಮತ್ತು ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡೋದು. ಮತ್ತು ಆ್ಯಕ್ಚುಲಿ ನಾನು ಎಜುಕೇಷನ್ ಫೀಲ್ಡಲ್ಲೇ ಇರೋದ್ರಿಂದ ನಾನು ಚಾಂಟಿಂಗ್ ಮಾಡ್ತಿದ್ದೆ, ಮ್ಯಾಮ್ ಹೇಳಿದರು ಅಂತೇಳ್ಬಿಟ್ಟು. ನನಗಂತೂ ನನ್ನ ಮಗನಿಗಿಂತ ನನಗೆ ಜಾಸ್ತಿ ರಿಸಲ್ಟ್ಸ್ ಆಯಿತು. ನನಗೆಲ್ಲ ಟ್ಯೂಷನ್ಸ್ಗೆಲ್ಲನೂ ತುಂಬ ಮಕ್ಕಳು ಅಡ್ಮಿಷನ್ಸ್ ಹಾಕೋಕ್ಕೆ ಶುರು ಆದರು. ನನಗೆ ಮನು ಫ್ಲೋ ಆಗೋಕ್ಕೆಲ್ಲ ಶುರುವಾಯಿತು. ಫಸ್ಟೆಲ್ಲ ನನಗೆ ಲಾಸ್ಟೆಲ್ಲ ಅಡ್ಮಿಷನ್ಸ್ ಆಗ್ತಿತ್ತು ಆ್ಯಕ್ಚುಲಿ. ಬಟ್ ಈ ಯಂತ್ರ ತೊಗೊಂಡ್ಮೇಲೆ ಒಂದು ವಾರಕ್ಕೇ ಸ್ವಲ್ಪ ತುಂಬ ಮಕ್ಕಳು ಬರೋಕ್ಕೆ, ಅಂದರೆ ನಾನೇ ನನಗಿದು ಮೇಂಟೈನ್ ಮಾಡೋಕ್ಕಾಗಲ್ಲ ಮಕ್ಕಳು ಅನ್ನೋ ಥರ ಬಂದರು. ನಾನು ಚಾಂಟಿಂಗ್ ಮಾಡೋದು ಅಷ್ಟೇ. ನನ್ನ ಮಗ ಸ್ವಲ್ಪ ಲೇಝಿ ಇದ್ದ. ಅವನು ಕೂತ್ಕೊಂಡು ಮಾಡಲ್ವಾ ಅನ್ನೋ ಒಂದು ಇದ್ರ ಮೇಲೆ ನಾನು ತೊಗೊಂಡಿದ್ದೆ. ಬಟ್ ಮ್ಯಾಮ್ದು ತುಂಬ ಕೈಗುಣ ತುಂಬ ಚೆನ್ನಾಗಿದೆ. ಅವರು ಹೇಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಪ್ರೀತು ಅಂತ, ವಿಷ್ಣು ಪ್ರೀತಮ್ ಅಂತ ನನ್ನ ಮಗನ ಹೆಸರು. ಅವನು ಎಷ್ಟು ಡಿಸಿಪ್ಲಿನ್ ಆಗಿ ಅಂದರೆ, ಲೈಕ್ ನಾನು ಎದ್ದೋಳ ಮುಂಚೆನೇ ಅವನೇ ಎದ್ದು ಕೂತ್ಕೊಂಡು ಸ್ನಾನ ಮಾಡಿ ಚಾಂಟ್ ಮಾಡಿ ಎಲ್ಲ ಮಾಡ್ತಿದ್ದ. ಅವನು ಹೆಂಗೆ ಹೇಳ್ಕೊಟ್ವಿ, ಒಂದ್ಸಲ ಹೇಳಿದ್ದ ಅಷ್ಟೇ, ಸಂಸ್ಕೃತ ಮಂತ್ರ ಅದು. ಆವತ್ತು ಮ್ಯಾಮ್ ಹೇಳ್ಕೊಟ್ರು, ಕಳಿಸಿದ್ರು ವಾಯ್ಸ್ ನೋಟು. ಅವನೊಂದು ಫ್ಯೂ ಮಿಸ್ಟೇಕ್ಸ್ ಇತ್ತು, ಬಟ್ ಕಲ್ತ್ಕೊಂಡ್ಬಿಟ್ಟು ಚಾಂಟ್ ಮಾಡೋಕ್ಕೆ ಶುರು ಮಾಡ್ದ. ಇಫ್ ಇನ್ ಕೇಸ್ ಬೇಡ, ನಾನೇ ಹೆಲ್ತ್ ಸರಿ ಇಲ್ಲ ಅಂತಂದ್ರೂ ಅವನೇ ಎದ್ಬಿಟ್ಟು ಮಾಡ್ತಿದ್ದ. ತುಂಬ ಡಿಸಿಪ್ಲೈನಾಗಿ ಎಲ್ಲ ಕಲ್ತ್ಕೊಂಡ. ಪ್ಲೀಸ್ ಯಾರಾದರೂ ಇದೇ ಕನ್ಸಿಡರೇಷನ್ಗೆ ತಗೊಳ್ಳಿ. ಖಂಡಿತ ರಿಸಲ್ಟ್ ಅಂತೂ ಇದೆ. ನನಗಂತೂ ತುಂಬ ರಿಸಲ್ಟ್ ಬಂದಿದೆ. ಅದೇ ನಮ್ಮ ಮಕ್ಕಳಿಗೂ ಬಂದಿದೆ, ನನ್ನ ಮಗನಿಗೂ ಬಂದಿದೆ, ನನಗೂ ಪರ್ಸ್ನಲಾಗಿ ತುಂಬ ಬಂದಿದೆ. ಥ್ಯಾಂಕ್ ಯು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್.